ಹಾಯ್ ಹಲೋ ನಮಸ್ತೆ ಗ್ಯಾರಂಟಿ ಸ್ಪೆಷಲ್ಗೆ ಸ್ವಾಗತ. ನಾನು ಪ್ರಭುದೇವ್. ಸಿಎಂ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಪಟ್ಟದಿಂದ ಕೆಳಕ್ಕಿಳಿಯೋ ಟೈಮ್ ಬಂತ ಅಥವಾ ಇನ್ನೂ ಅವರೇ ಕಂಟಿನ್ಯೂ ಆಗ್ತಾರಾ? ಇದೊಂಥರ $1 ಮಿಲಿಯನ್ ಕ್ವಶನ್. ಇದರ ಮಧ್ಯೆ ಕಹಾನಿ ಮೇ ಟ್ವಿಸ್ಟ್ ಸಿಕ್ಕಿದೆ. 2028ಕ್ಕೂ ನಾನೇ ಲೀಡರ್ ಅಂತಿದ್ದಾರೆ ಸಿದ್ದರಾಮಯ್ಯ. ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯ ಮುಂದಿನ ಎಲೆಕ್ಷನ್ನಲ್ಲೂ ಅಖಾಡಕ್ಕೆ ಇಳಿತಾರಾ? ಗೊತ್ತಿಲ್ಲ. ಯಾಕಂದ್ರೆ ರಾಜಕಾರಣಿಗಳು ಯಾರೇ ಆಗಿರಲಿ ಎಲೆಕ್ಷನ್ ಸ್ಪರ್ಧೆ ವಿಚಾರದಲ್ಲಿ ನಂಬೋಕ್ಕಾಗಲ್ಲ. ಯಾಕೆ ಅನ್ನೋದನ್ನ ನೋಡೋಣ. ಇದೇ ಈ ಹೊತ್ತಿನ ಗ್ಯಾರಂಟಿ ಸ್ಪೆಷಲ್. ಸಿದ್ದರಾಮಯ್ಯ ರಿಟೈರ್ ಆಗಲ್ಲ. ಎರಡು 2013ರ ಎಲೆಕ್ಷನ್ ಟೈಮ್ನಲ್ಲಿ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಇದು ನನ್ನ ಲಾಸ್ಟ್ ಎಲೆಕ್ಷನ್ ಅಂತ ಹೇಳಿದ್ರು. ಆಗಿನ್ನೂ ಅವರು ಸಿಎಂ ಕೂಡ ಆಗಿರಲಿಲ್ಲ. ಅದಾದ ಮೇಲೆ 2018ರಲ್ಲಿ ಎರಡೆರಡು ಕಡೆ ಚುನಾವಣೆಗೆ ನಿಂತ್ರಲ್ಲ. ಆ ಟೈಮ್ನಲ್ಲೂ ಸಿದ್ದರಾಮಯ್ಯ ಇದೇ ನನ್ನ ಲಾಸ್ಟ್ ಎಲೆಕ್ಷನ್ ಅಂತ ಹೇಳಿದ್ರು. ಅದಾದ ಮೇಲೆ 2023ರಲ್ಲಿ ಇದೇ ನನ್ನ ಕೊನೆಯ ಚುನಾವಣೆ ಅಂತ ಮತ್ತೊಮ್ಮೆ ಹೇಳಿದ್ರು. ಈಗ ಸಿದ್ದರಾಮಯ್ಯ ಮತ್ತೆ 2028ಕ್ಕೂ ನನ್ನದೇ ನೇತೃತ್ವ ಅಂತಿದ್ದಾರೆ. ಪಾಲಿಟಿಕ್ಸ್ನಲ್ಲಿ ಒಂದೊಂದು ಹೇಳಿಕೆಗೂ ಮಹತ್ವ ಇದೆ. ಆ ಮಾತುಗಳ ಅರ್ಥ ಏನು ಅನ್ನೋದು ಅವರಿಗೆ ಮಾತ್ರ ಗೊತ್ತಿರುತ್ತೆ. ಯಾಕಂದ್ರೆ ಹೊರಗಿನವರಿಗೆ ಕಾಣೋ ಗುರಿನೇ ಬೇರೆ, ಅವರು ಇಟ್ಟಿರೋ ಗುರಿನೇ ಬೇರೆ ಇರುತ್ತೆ. ಯಾಕಂದ್ರೆ ಇದು ರಾಜಕೀಯ. ಎರಡು ವರ್ಷಗಳ ಹಿಂದೆ 2023ರಲ್ಲಿ ಇದು ನನ್ನ ಕೊನೆಯ ಎಲೆಕ್ಷನ್ ಎಂದ ಸಿದ್ದರಾಮಯ್ಯ. It is my last election, last electoral fight. I am not go out of the active politics. I will be in active politics. I will continue in active politics. But as far as the electoral politics is concerned, this will be my last election. 7 ವರ್ಷಗಳ ಹಿಂದೆ 2018ರಲ್ಲಿ ಇದು ನನ್ನ ಕೊನೆಯ ಎಲೆಕ್ಷನ್ ಎಂದಿದ್ದ ಸಿದ್ದರಾಮಯ್ಯ. And this is going to be my last election. This is your last election? Yes. After this election, I am not going to contest. Where I started my political career. So I wanted to contest as a last election from the same constituency. Have you said this before? I don't remember hearing this. Is this? No. Have you made this clear? I said it on the floor of the house once that I will not contest again. But High Command directed me to contest in this election because I have been there since 5 years as a chief minister. How can you go from responsibility? You have to take the responsibility. You can't shirk the responsibility. But why are you quitting politics? Age factor. After 5 years, I will be 75 years. Number one. Number two, there is enough. Since 40 years, I have been in politics. ಈ ಎರಡು ಹೇಳಿಕೆಗಳು ಕೂಡ NDTVಗೆ ನೀಡಿದ್ದ ಸಂದರ್ಶನದಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದ ಹೇಳಿಕೆ. ಸಿದ್ದರಾಮಯ್ಯ ಈ ರೀತಿ ಇದೇ ನನ್ನ ಕೊನೆಯ ಎಲೆಕ್ಷನ್ ಎಂದು ಹೇಳುವುದು ಇದೇ ಮೊದಲಲ್ಲ. 2013ರಲ್ಲಿ ಸಿದ್ದರಾಮಯ್ಯ ಮೊದಲ ಬಾರಿಗೆ ಸಿಎಂ ಆಗಿದ್ದಾಗಲೇ ಮುಂದಿನ ಚುನಾವಣೆಗೆ ಸ್ಪರ್ಧೆ ಮಾಡಲ್ಲ ಎಂದಿದ್ದ ಸಿದ್ದರಾಮಯ್ಯ ಅದಾದ ಮೇಲೆ ಹೈಕಮಾಂಡ್ ಹೇಳಿದಂತೆ ಕೇಳ್ತೇನೆ ಎಂದು ಎರಡೆರಡು ಕಡೆ ಎಲೆಕ್ಷನ್ನಿಗೆ ನಿಂತಿದ್ರು. ಚಾಮುಂಡೇಶ್ವರಿಯಲ್ಲಿ ಸೋತು ಬಾದಾಮಿಯಲ್ಲಿ ಗೆದ್ದಿದ್ರು. ಅದಾದ ಮೇಲೆ 2023ರಲ್ಲಿ ಮತ್ತೆ ಎಲೆಕ್ಷನ್ನಿಗೆ ನಿಂತು ಗೆದ್ರು. ಆಗಲೂ ಕೂಡ ಇದೇ ನನ್ನ ಕೊನೆಯ ಚುನಾವಣೆ ಎಂದು ಘೋಷಣೆ ಮಾಡಿದ್ರು. ಈಗ ಮತ್ತೊಮ್ಮೆ 2028ಕ್ಕೂ ನನ್ನದೇ ನೇತೃತ್ವ ಎನ್ನುತ್ತಿದ್ದಾರೆ. ಎರಡು 2028ಕ್ಕೂ ಎಲೆಕ್ಷನ್ನಿಗೆ ನಿಲ್ತಾರಂತೆ ಸಿದ್ದು. ಇಂಥದ್ದೊಂದು ಮಾತು ಹೇಳಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಅಲ್ಲಿಗೆ ಸಿದ್ದರಾಮಯ್ಯ 2028ಕ್ಕೂ ಎಲೆಕ್ಷನ್ನಿಗೆ ನಿಲ್ಲಬಹುದು ಎಂಬ ಸೂಚನೆ ಕೊಟ್ಟಂತಾಗಿದೆ.
2028ರ ವಿಧಾನಸಭಾ ಚುನಾವಣೆಯಲ್ಲೂ ನಾನು ಸ್ಪರ್ಧೆ ಮಾಡಬೇಕು ಎಂದು ನನ್ನ ಸ್ನೇಹಿತರು ಬೆಂಬಲಿಗರು ಹೇಳ್ತಿದ್ದಾರೆ. ಹಿಂದೆ ನಾನು 2028ರಲ್ಲಿ ಸ್ಪರ್ಧಿಸುವುದಿಲ್ಲ ಎಂದು ಹೇಳಿದ್ದೆ. ಆದರೆ ಈಗ ನನ್ನ ಸ್ನೇಹಿತರು ನೀವು ಸ್ಪರ್ಧಿಸಿದ್ರೆ ಪಕ್ಷಕ್ಕೆ ದೊಡ್ಡ ಅನುಕೂಲ ಎಂದು ಒತ್ತಾಯಿಸುತ್ತಿದ್ದಾರೆ. ನಾನು ಇದರ ಬಗ್ಗೆ ಇನ್ನೂ ನಿರ್ಧರಿಸಿಲ್ಲ. After this election, I'm not going to contest. As far as the electoral politics is concerned, this will be my last election. 2028ಕ್ಕೂ ಎಲೆಕ್ಷನ್ನಿಗೆ ನಿಲ್ತಾರಂತೆ ಸಿದ್ದು. ನಾವು ನಿಂತ್ಕೋಬೇಡಿ ಅಂತ ನಾವು ಹೇಳಕ್ಕಾಗೋದಿಲ್ಲ. ಸದ್ಯದಲ್ಲಿ ಸಿಎಂ ಬದಲಾವಣೆ ಆಗಲ್ಲ ಅನ್ನೋದು ನನ್ನ ನಂಬಿಕೆ. ಹೈಕಮಾಂಡ್ ಹೇಳಿದ್ದೇ ಫೈನಲ್. ರೆಕ್ಕೆ ಪುಕ್ಕ ಹಾಕಕ್ಕೆ ನೋಡ್ತಾ ಇದ್ರೆ ಏನು ಬರ್ತಾ ಇಲ್ಲ, ರೆಕ್ಕೆಗಳು ಇಲ್ಲ, ಪುಕ್ಕನೂ ಇಲ್ಲ. ಅವ್ರ ನೇತೃತ್ವ ನಮಗೆ ಬೇಕಂತ ಹಿಂದೂ ಕೂಡ ಹೇಳಿದ್ವಿ. ಅವ್ರ ನೇತೃತ್ವ ಅವಶ್ಯಕತೆ ಇದೆ ನಮಗೆ. ಮುಂದಿನ ಚುನಾವಣೆಗೂ ಸಿದ್ದರಾಮಯ್ಯದೇ ನೇತೃತ್ವ ಫಿಕ್ಸ್. ಸಿದ್ದರಾಮಯ್ಯ ಈ ಹೇಳಿಕೆ ನೀಡ್ತಾ ಇದ್ದಂತೆಯೇ ಸಂಚಲನ ಸೃಷ್ಟಿಸಿದೆ. ಇಷ್ಟಕ್ಕೂ ಇಂಡಿಯಾದಲ್ಲಿ ರಾಜಕಾರಣ ಅಂದ್ರೆ ಅದೇನು ಸರ್ಕಾರಿ ಉದ್ಯೋಗ ಅಲ್ಲ, ವಯಸ್ಸು 60 ಆಯ್ತು ರಿಟೈರ್ಮೆಂಟ್ ತಗೊಳ್ಳಿ ಅನ್ನೋದಕ್ಕೆ. ಆಕ್ಚುಯಲಿ ಇಂಡಿಯಾದಲ್ಲಿ ರಾಜಕೀಯ ಉನ್ನತ ಸ್ಥಾನಮಾನಗಳು ಸಿಗುವುದೇ 60ನೇ ವಯಸ್ಸಿನಲ್ಲಿ. 1947ರಲ್ಲಿ ಹುಟ್ಟಿರುವ ಸಿದ್ದರಾಮಯ್ಯ ಅವರಿಗೆ ಈಗ 77 ವರ್ಷ. ರಾಜಕೀಯದಲ್ಲಿ 77 ವರ್ಷ ನಿವೃತ್ತಿಯ ವಯಸ್ಸೇನಲ್ಲ. ಪ್ರಧಾನಿ ಮೋದಿಗೂ 75 ತುಂಬಿದೆ. ಈ ಅವಧಿಯನ್ನ ಕಂಪ್ಲೀಟ್ ಮಾಡಿ ಮುಂದಿನ ಎಲೆಕ್ಷನ್ನಿಗೆ ಸಿದ್ಧರಾಗುವ ಟೈಮಿಗೆ ಅವರಿಗೂ ವಯಸ್ಸು 79 ದಾಟಿರುತ್ತೆ. ಮುಂದಿನ ಅಸೆಂಬ್ಲಿ ಎಲೆಕ್ಷನ್ ಹೊತ್ತಿಗೆ ಸಿದ್ದರಾಮಯ್ಯ ಅವರ ವಯಸ್ಸು 79 ದಾಟಿರುತ್ತೆ. ಏಜ್ ಈಸ್ ನಾಟ್ ಎ ಪ್ರಾಬ್ಲಮ್. ಆದ್ರೆ ಈ ಆದ್ರೆ ಅನ್ನೋ ಪದದಲ್ಲೇ ಸಮಥಿಂಗ್ ಈಸ್ ಡಿಫರೆಂಟ್ ಅನ್ನೋ ಮೀನಿಂಗ್ ಇದೆ. ಸ್ಪರ್ಧೆ ಸಿದ್ದರಾಮಯ್ಯ ವೈಯಕ್ತಿಕ ನಿರ್ಧಾರ ಎಂದ ಪರಮೇಶ್ವರ್. ಅದು ಅವ್ರ ವೈಯಕ್ತಿಕವಾದಂಥ ತೀರ್ಮಾನ. ಅದ್ರ ಬಗ್ಗೆ ನಾವು ನಿಂತ್ಕೋಬೇಡಿ ಅಂತ ನಾವು ಹೇಳೋಕ್ಕಾಗೋದಿಲ್ಲ. ಅದು ಅವರ ವೈಯಕ್ತಿಕವಾದಂಥ ತೀರ್ಮಾನ. ನೆನ್ನೆ ಕೂಡ ಅವರು ಹೇಳಿದ್ದಾರೆ, ಒತ್ತಾಯ ಮಾಡ್ತಾ ಇದ್ದಾರೆ ನಮ್ಮ ಮುಖಂಡರುಗಳು. ಅದನ್ನು ನಾನು ಮುಂದೆ ತೀರ್ಮಾನ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸಿದ್ದು ಶಕ್ತಿ ಈಗಲೂ ಬೇಕು, ಮುಂದೆಯೂ ಬೇಕು ಎಂದ ಸತೀಶ್ ಜಾರಕಿಹೊಳಿ. ನಾವು ಹಿಂದೂ ಕೂಡ ಹೇಳಿದ್ರಲ್ಲ, ಇವತ್ತೇನು ಹೊಸದಲ್ಲ. ಹಿಂದೂ ಕೂಡ ಹೇಳಿದ್ವಿ. ಅವ್ರ ನೇತೃತ್ವ ನಮಗೆ ಬೇಕಂತ ಹಿಂದೂ ಕೂಡ ಹೇಳಿದ್ವಿ. ಅವ್ರ ನೇತೃತ್ವ ಅವಶ್ಯಕತೆ ಇದೆ ನಮಗೆ. 2028ಕ್ಕೂ ಇದೆ, ಮುಂದೂ ಕೂಡ ಇದೆ. ಯಾವಾಗಲೂ ಎಲ್ಲಿವರೆಗಿದೆ ಅಲ್ಲಿವರೆಗೆ ಇದ್ದೇ ಅವ್ರು ಬೇಕೇ ಬೇಕು. ಅವ್ರ ಆಶೀರ್ವಾದ ಬೇಕೇ. ಪರಮೇಶ್ವರ್ ಅವರ ಮಾತಿನಲ್ಲಿ ಅದು ಸಿದ್ದರಾಮಯ್ಯ ಅವರ ಪರ್ಸನಲ್ ಡಿಸಿಷನ್ ಇದ್ರೆ, ಸತೀಶ್ ಜಾರಕಿಹೊಳಿ ಮಾತಿನಲ್ಲಿ ಸಿದ್ದರಾಮಯ್ಯ ಕಾಂಗ್ರೆಸ್ಸಿಗೆ ಅನಿವಾರ್ಯ ಅನ್ನೋ ಸಂದೇಶ ಇದೆ. ಅದಕ್ಕಿಂತ ಮಿಗಿಲಾಗಿ ಉತ್ತರ ಕೊಟ್ಟಿರೋದು ಯತೀಂದ್ರ ಸಿದ್ದರಾಮಯ್ಯ. ನನಗೆ ಗೊತ್ತಿರೋ ಹಾಗೆ ಪಕ್ಷದಲ್ಲಂತೂ ಸಿಎಂ ಬದಲಾವಣೆ ಬಗ್ಗೆ ಚರ್ಚೆ ಮಾಡಿಲ್ಲ, ಅಥವಾ ನಮ್ಮ ತಂದೆಯವ್ರಿಗಾಗಲಿ ಅಥವಾ ಬೇರೆ ಲೀಡರ್ಗಾಗಲಿ ಸೂಚನೆ ಕೊಟ್ಟಿಲ್ಲ, ನನಗೆ ಗೊತ್ತಿರೋ ಮಾಹಿತಿ. ಸೊ ಹಾಗಾಗಿ ಸದ್ಯದಲ್ಲಿ ಸಿಎಂ ಬದಲಾವಣೆ ಆಗಲ್ಲ ಅನ್ನೋದು ನನ್ನ ನಂಬಿಕೆ. ಸೊ ಅದನ್ನೇ ನನಗೆ ಗೊತ್ತಿರೋ ವಿಚಾರ ಅಷ್ಟೇ. ನೀವು ಕೊಟ್ಟಿದ್ದಂತ ಅನಿವಾರ್ಯ ಅಂತ ಹೇಳಿದ್ರು ರಾಜಣ್ಣ ಅವರು. ಸಿದ್ದರಾಮಯ್ಯ ಅವರು ಈ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಅನಿವಾರ್ಯ ಅಂತ ಒಂದು ಮಾತನ್ನು ಹೇಳಿದ್ದಾರೆ. ಅಫ್ಕೋರ್ಸ್ ಅದು ಬಹಳಷ್ಟು ಕಾಂಗ್ರೆಸ್ ಪಕ್ಷದ ನಾಯಕರು ಮತ್ತು MLAಗಳ ಅಭಿಪ್ರಾಯ ಆಗಿದೆ. ಅದನ್ನೇ ನಾನು ಕೂಡ ಯತೀಂದ್ರ ಸಿದ್ದರಾಮಯ್ಯ ಅವರ ಮಾತು ಹೊರಬರ್ತಾ ಇದ್ದಂತೆಯೇ ರಾಜಕೀಯ ಮಹತ್ವಾಕಾಂಕ್ಷಿಗಳಿಗೆ ತಲ್ಲಣ ಶುರುವಾಗಿದೆ. ಆ ಮಹತ್ವಾಕಾಂಕ್ಷೆ ಇರೋದು ಯಾರಲ್ಲಿ? ಅದು ಓಪನ್ ಸೀಕ್ರೆಟ್. ಒಟ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಸದ್ಯಕ್ಕೆ ರಿಟೈರ್ ಆಗಲ್ಲ, ಅದಂತೂ ಕ್ಲೀನ್ ಅಂಡ್ ಕ್ಲಿಯರ್. ಹಾಗಾದ್ರೆ ಸಿಎಂ ಚೇಂಜ್ ಆಗ್ತಾರಾ, ಆಗಲ್ವಾ? ಕೇವಲ ಸಂಪುಟ ವಿಸ್ತರಣೆ ಅಷ್ಟೇ ಆಗುತ್ತಾ? ಈ ವಿಷಯನ DK ಶಿವಕುಮಾರ್ ಅವರ ಪ್ರೀತಿಯ ತಮ್ಮ DK ಸುರೇಶ್ ಅವರನ್ನ ಕೇಳಿದ್ರೆ ಅವರು ಹೇಳೋದೇ ಬೇರೆ. ಶಾಸಕರುಗಳು ಸಚಿವ ಸ್ಥಾನದ ಆಕಾಂಕ್ಷಿಗಳಿದ್ದಾರೆ, ನಮ್ಮ ಶ್ರಮ ಪ್ರತಿಫಲ ಬೇಕು ಅಂತಾರೆ. ಅದು ಕೇವಲ ಶಾಸಕರು ಮಾತ್ರ ಅಲ್ಲ, DK ಶಿವಕುಮಾರ್ ಅವರು ಇರ್ಬೋದಲ್ಲ ಸರ್, ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಬಯಸ್ತಾ ಇರ್ಬೋದು. ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. DK ಶಿವಕುಮಾರ್ ಅವ್ರ ಬಗ್ಗೆ ಬೇರೆ ಶಾಸಕರು ಕೇಳೋದ್ರಲ್ಲಿ ತಪ್ಪೇನೂ ಇಲ್ಲ. ನಾನು ಯಾವಾಗಲೂ ಎಣ್ಣೆ ಮೈಗೆ ಹಚ್ಕೊಳ್ಳಲ್ಲ. ಮೈಗೂ ಹಚ್ಕೊಳ್ಳಲ್ಲ, ಮೈಗೂ ಹಾಕೊಳ್ಳಲ್ಲ. ಎರಡೂ ಇಲ್ಲ ನನ್ನ ಹತ್ರ.
ಆಹಾ, ಆ ನಗುವಿನಲ್ಲೇ ಪತ್ರಕರ್ತರು ಉತ್ತರ ಹುಡುಕ್ಬೇಕು. ಅದನ್ನ ಕೆಲವರು ಕರೆಕ್ಟ್ ಆನ್ಸರ್ ಕೊಟ್ರು ಅಂತಾನು ಅಂದ್ಕೋಬಹುದು. ಇನ್ನು ಕೆಲವರು ಸಿದ್ದರಾಮಯ್ಯ ಅವರೇ ಕಂಟಿನ್ಯೂ ಆಗ್ತಾರೆ ಅಂತಾನು ಅಂದ್ಕೋಬಹುದು. ಸುರೇಶ್ ಅವರೇ ಹೇಳುವಂತೆ ಅವರು ಮೈಗೆ ಎಣ್ಣೆ ಹಚ್ಚಿಕೊಳ್ಳಲ್ಲ, ಆದ್ರೆ ಏಟಿಗೆ ಸಿಗೋದಿಲ್ಲ. ಯಾಕಂದ್ರೆ ಅವರು ಡಿ.ಕೆ. ಶಿವಕುಮಾರ್ ತಮ್ಮ. ಓಕೆ, ಮುಂದಿನ ಚುನಾವಣೆಯನ್ನು ಸಿದ್ದರಾಮಯ್ಯ ನೇತೃತ್ವದಲ್ಲೇ ಫೇಸ್ ಮಾಡ್ತೀರಾ? ವಾಟ್ಸ್ ರಾಂಗ್ ಅಂತ ತಿರುಗಿ ಪ್ರಶ್ನೆ ಮಾಡ್ತಾರೆ ಡಿ.ಕೆ. ಸುರೇಶ್. ಸಿದ್ದು ನೇತೃತ್ವದಲ್ಲೇ ಎಲೆಕ್ಷನ್ ಮಾಡಿದ್ರೆ ತಪ್ಪೇನು? ಸೊ ಉತ್ತಮವಾದಂಥ ಆಡಳಿತ ನಡೀತಾ ಇದೆ, ಹಾಗಾಗಿ ಅವರ ನಾಯಕತ್ವದಲ್ಲಿ ನಾವು ಮುಂದೆ ಚುನಾವಣೆ ಎದುರಿಸೋದು ತಪ್ಪೇನೂ ಇಲ್ಲ. ಸೊ ಉತ್ತಮವಾದಂಥ ಆಡಳಿತ ನಡೀತಾ ಇದೆ, ಹಾಗಾಗಿ ಅವರ ನಾಯಕತ್ವದಲ್ಲಿ ನಾವು ಮುಂದೆ ಚುನಾವಣೆ ಎದುರಿಸೋದು ತಪ್ಪೇನೂ ಇಲ್ಲ. ಅಲ್ಲಿಗೆ ಸಿದ್ದರಾಮಯ್ಯ ನೇತೃತ್ವದಲ್ಲೇ 2028ಕ್ಕೂ ಎಲೆಕ್ಷನ್ ಎದುರಿಸೋಕೆ ಕಾಂಗ್ರೆಸ್ಸಿನಲ್ಲಿ ಯಾವ ಪ್ರಾಬ್ಲಮ್ಮೂ ಇಲ್ಲ. ಅತ್ತ ಸಿದ್ದು ಬಣದವರಿಗೂ ಇಲ್ಲ, ಡಿ.ಕೆ. ಬಣದವರಿಗೂ ಇಲ್ಲ. ಆದ್ರೆ ಮೀಟಿಂಗ್ ಮೇಲೆ ಮೀಟಿಂಗ್ ನಡೆಸ್ತಿರೋದು ಯಾಕೆ? ಹಿಂದೆಂದು ಇಲ್ಲದಷ್ಟು ಮೀಟಿಂಗ್ಗಳು ಸಡನ್ ಆಗಿ ನಡೀತಾ ಇರೋದು ಯಾಕೆ? ದಟ್ ಈಸ್ ಸಸ್ಪೆನ್ಸ್. ವಯಸ್ಸಿಗೆ ಬಂದ ಹುಡುಗ ಹುಡುಗಿ ಪ್ರೀತಿಯಿಂದ ಕೂತ್ಕೊಂಡು ಮಾತಾಡ್ತಾ ಇದ್ರೆ ಅದು ಮದುವೆ ಮಾತುಕತೆ ಆಗಿರುತ್ತೆ ಅನ್ನೋದು ಕಾಮನ್ ನಂಬಿಕೆ. ಆದ್ರೆ ರಾಜಕಾರಣಿಗಳ ವಿಚಾರ ಹಾಗಲ್ಲ. ಮೀಟಿಂಗ್ ಮಾಡೋ ರಾಜಕಾರಣಿಗಳು ಊಟ ಆಯ್ತಾ, ತಿಂಡಿ ಆಯ್ತಾ, ಆರೋಗ್ಯ ಹೇಗಿದೆ, ವಾಕಿಂಗ್ ಮಾಡ್ತಿದ್ದೀರಾ, ಡಯಟ್ ಏನ್ ಮಾಡ್ತಿದ್ದೀರಿ ಅಂತೆಲ್ಲ ಮಾತಾಡ್ತಾರೆ ಅಂತ ಅಂದ್ಕೊಂಡ್ರೆ ನಮ್ಮಂತ ದಡ್ರು ಯಾರೂ ಇರಲ್ಲ. ಹಾಗಾದ್ರೆ ಮೀಟಿಂಗ್ಗಳಲ್ಲಿ ಏನಾಗ್ತಾ ಇದೆ ಬನ್ನಿ ನೋಡೋಣ. ಮಂತ್ರಿಗಳದ್ದು ಮೀಟಿಂಗ್ ಮೇಲೆ ಮೀಟಿಂಗ್. ಮಂಗಳವಾರ ಪರಂ HCM ಸೀಕ್ರೆಟ್ ಮೀಟಿಂಗ್. ಬುಧವಾರ ಸಿಎಂ ಪರಂ HCM ಮೀಟಿಂಗ್. ನವೆಂಬರ್ ತಿಂಗಳಲ್ಲಿ ಏನೋ ಕ್ರಾಂತಿ ಆಗುತ್ತೆ ಅನ್ನೋ ಹೊತ್ತಲ್ಲೇ ಮಂತ್ರಿಗಳ ಮೀಟಿಂಗ್ ಭರಾಟೆ ಜೋರಾಗಿದೆ. ಸಚಿವ ಸ್ಥಾನದ ಆಕಾಂಕ್ಷಿಗಳು ಹೆಚ್ಚಾಗಿದ್ದಾರೆ. ಈ ಮೀಟಿಂಗ್ ಬಗ್ಗೆ ಮಹದೇವಪ್ಪ ಅವರು ಹೇಳಿದ್ದೇನು? ಫಸ್ಟು ನಾವು ಈಗ ಸೇರಿದ್ದು, ನಿನ್ನೆ ಫೋನ್ ಮಾಡಿದ್ರು ಈ ಕೆಲಸಕ್ಕೆ. ತುಮಕೂರು ನಗರ ಶ್ರೀಹರ್ಷ ಪಕ್ಷಿನ ಸಹಕಾರ ಸಂಘ, ಇದಕ್ಕೆ 400 ಜನ ಸದಸ್ಯರು, 3,000 ಸದಸ್ಯರು ಹೊಂದಿರುತ್ತೆ ಸ್ಥಾಪನೆಗೊಂಡು. ಇದಕ್ಕೆ ಒಂದು 5 ಕೋಟಿ ಬೇಕು ಅಂತ ನನಗೆ ಕೊಟ್ಟಿದ್ದಾರೆ. ನಿನ್ನೆ ಟೈಮ್ ತಗೊಂಡಿದ್ದು. ವೈ ಟುಡೇ ಮಾರ್ನಿಂಗ್, ಇವತ್ತು ಬೆಳಿಗ್ಗೆ ಯಾಕೆ ಸೇರಿದ್ರು ಅನ್ನೋಕ್ಕೆ ಈ ಕಾರಣ. ಇದು ಪೊಲಿಟಿಕಲ್ ರೀಸನ್ ಅಲ್ಲ. ಅವಾಗ ಬೆಳಿಗ್ಗೆ ಬರ್ತೀವಿ ಅಂದರೆ ತಿಂಡಿ ಸಮಯ ತಿಂಡಿ ಅಷ್ಟೇ. ಅರೆ, ಇದೆಲ್ಲ ಹೇಗೆ ಸಾಧ್ಯ ಅನ್ನೋದು ಪತ್ರಕರ್ತರ ಕುತೂಹಲ. ಅದಕ್ಕೆ ಮಹದೇವಪ್ಪನವರು ಹೇಳೋದು ಇಷ್ಟೇ: ನೀವು ಕೇಳೋ ಪ್ರಶ್ನೆಗಳಿಗೆ ನಮ್ಮ ಹತ್ತಿರ ಉತ್ತರ ಇಲ್ಲ. ಸೊ ನೀವು ಹೇಳುವ ಪ್ರಶ್ನೆಗಳಿಗೆ ನನ್ನ ಕಡೆ ಯಾವುದೇ ಉತ್ತರ ಇಲ್ಲ. ಉತ್ತರ ಮತ್ತು ತೀರ್ಮಾನ ಮಾಡೋದು ಹೈಕಮಾಂಡು. ಮಂತ್ರಿಮಂಡಲ ಯಾವಾಗ ರಚನೆ ಆಗಬೇಕು, ಮುಖ್ಯಮಂತ್ರಿ ಮುಂದುವರಿಬೇಕು ಅಥವಾ ಬೇರೆ ತೀರ್ಮಾನ ಮಾಡಬೇಕು, ಇದೆಲ್ಲವೂ ಹೈಕಮಾಂಡ್ಗೆ ತೀರ್ಮಾನ ಮಾಡಬೇಕು. ಇನ್ಯಾರೂ ಸೂಕ್ತ ಇಲ್ಲ. ಈಗ ಮುಖ್ಯಮಂತ್ರಿಗಳು ಕೇಳಿದ್ರಿ ನೀವು, ಮುಖ್ಯಮಂತ್ರಿಗಳು ನಾವು ಪವರ್ ಶೇರ್ ಮಾಡ್ಕೊತೀವಿ ಅಂತ ಹೇಳಿದಾರಾ? ಹೈಕಮಾಂಡ್ ಸೂಚನೆ ಕೊಟ್ಟರೆ 5 ವರ್ಷ ನಾನು ಇರ್ತೀನಿ ಅಂತ ಹೇಳಿದ್ದಾರೆ. ನಥಿಂಗ್ ರಾಂಗ್. ರೆಕ್ಕೆ ಪುಕ್ಕ ನೀವೇ ಹಾಕ್ತಿದ್ದೀರಿ ಕಣ್ರಿ, ಅಂಥದ್ದೇನೂ ಇಲ್ಲ. ಸಿದ್ದರಾಮಯ್ಯ ಹೇಳಿದಾರಾ ಅಂತ ಪ್ರಶ್ನೆ ಮಾಡ್ತಾರೆ ಮಹದೇವಪ್ಪ. ಆದ್ರೆ ಇನ್ಸೈಡ್ ಸ್ಟೋರಿ ಬೇರೆನೇ ಕತೆ ಹೇಳ್ತಾ ಇದೆ. ಜೋರಾಗಿದೆ ದಲಿತ ಸಿಎಂ ಕೂಗು. ಸಿದ್ದರಾಮಯ್ಯ ಅವರನ್ನ 5 ವರ್ಷಕ್ಕೆ ಸಿಎಂ ಅಂತ ಅಂದ್ಕೊಂಡಿದ್ದೇವೆ. ಅವರೇ ಮುಂದುವರೆದ್ರೆ ಅಭ್ಯಂತರ ಇಲ್ಲ. ಅಕಸ್ಮಾತ್ ಸಿಎಂ ಚೇಂಜ್ ಮಾಡೋದೇ ಹೈಕಮಾಂಡ್ ನಿರ್ಧಾರ ಆಗಿದ್ರೆ ದಲಿತರನ್ನ ಸಿಎಂ ಮಾಡಿ ಅನ್ನೋ ಕೂಗು ಕೇಳಿ ಬರ್ತಾ ಇದೆ. ನಾನು ಪ್ರತಿಕ್ರಿಯೆ ಮಾಡೋದಿಲ್ಲ ಅದಕ್ಕೆ. ಅವರವರ ಅಭಿಪ್ರಾಯಗಳು ಅವ್ರು ಹೇಳ್ತಾ ಇರ್ತಾರೆ, ಅದಕ್ಕೆ ನಾವು ಪ್ರತಿಕ್ರಿಯೆ ಮಾಡೋದ್ರಲ್ಲಿ ಅರ್ಥವಿಲ್ಲ. ದಲಿತರ ಅಂದ್ರೆ ಅಹಿಂದ ಅಂತ ಹೇಳ್ತಿರುವಂತ ಪಕ್ಷ ಪರಮೇಶ್ವರ್ ಅವ್ರ ವಿಚಾರದಲ್ಲಿ ಮೋಸ ಮಾಡ್ತು, ಆದ್ರೂ ಕೂಡ ತಾಳ್ಮೆಯಿಂದ ಇದ್ದಾರೆ. ನಮ್ಮ ಪಕ್ಷದಲ್ಲಿ ಪದೇ ನಾನು ಹೇಳಿದ್ದೇನೆ, ಯಾವುದೇ ತೀರ್ಮಾನ ಹೈಕಮಾಂಡ್ನವರು ಮಾಡ್ತಾರೆ ಅಂತ. ಈಗ
ಅಷ್ಟು ಹೇಳಿದ ಮೇಲೆ ಮತ್ತೆ ನಾವೆಲ್ಲರೂ ಕೂಡ ಒಂದೊಂದು ಹೇಳಿಕೆ ಕೊಡೋದಕ್ಕೆ ಹೋದರೆ ಅರ್ಥ ಆಗೋದಿಲ್ಲ. ಇದು ಎಲ್ಲಿಗೆ ಹೋಗುತ್ತೋ ಗೊತ್ತಿಲ್ಲ, ಎಲ್ಲಿಗೆ ಮುಟ್ಟುತ್ತೆ ಗೊತ್ತಾಗಲ್ಲ. ಇದರ ಮಧ್ಯೆ ದಲಿತ ಸಮಾವೇಶ ನಡೆಸುವ ಯೋಜನೆಯೂ ಸಿದ್ಧವಾಗ್ತಿದೆ. ಈ ಬಗ್ಗೆ ಪರಮೇಶ್ವರ್ ಜೊತೆ ಚರ್ಚೆ ಮಾಡಿ ನಿರ್ಧಾರ ತಗೊಳ್ತೀನಿ ಅಂತಿದ್ದಾರೆ ಸತೀಶ್ ಜಾರಕಿಹೊಳಿ. ನೋಡೋಣ, ಅದು ಸಂದರ್ಭ ಬಂದಾಗ ಹೇಳ್ತೀವಿ. ಅದ್ರ ಬಗ್ಗೆ ಈಗ ಹೇಳಲಿಕ್ಕೆ ಆಗೋಲ್ಲ. ಅದು ಸನ್ನಿವೇಶ ಸಂದರ್ಭ ಕೂಡಿ ಬರಬೇಕಲ್ಲ. ಸನ್ನಿವೇಶ ಸಂದರ್ಭ ಬಂದರೆ ಅಂಥದ್ದು ಚರ್ಚೆ ಮಾಡ್ತೀವಿ. ಸೊ ಹೇಳುವಂಥ ಪ್ರಯತ್ನ ಮಾಡ್ತೀವಿ. ಬರಬೇಕಾ ಸಂದರ್ಭ ಬರಬೇಕಷ್ಟೇ. ಸಮಾವೇಶ ನಡೆಸೋದೇ ಅಂತಿಮ ರೂಪುರೇಷೆ ಸಿದ್ಧವಾಗಿದೆಯಾ? ಇಲ್ಲ, ಇನ್ನೂ ಚರ್ಚೆ ಮಾಡ್ತಾ ಇದೀವಿ ಅಷ್ಟೇ. ಏನು ಹೆಂಗೆ ಮಾಡ್ಬೇಕಂತ ಇನ್ನೂ ಫೈನಲ್ ಆಗಿಲ್ಲ. ಸೊ ಡಾಕ್ಟರ್ ಜೊತೆ ಚರ್ಚೆ ಮಾಡಿ ಅಂತಿಮ ಮಾಡ್ತೀವಿ. ಹೌದು, ಒಬ್ಬರು ಸಿಎಂ ಹುದ್ದೆಯಲ್ಲಿದ್ದಾಗ ಇನ್ನೊಬ್ಬರು ಅದೇ ಹುದ್ದೆ ಬೇಕು ಎಂದು ಕೇಳುತ್ತಾ ಬಂದ್ರೆ ಅಂತಿಮವಾಗಿ ಗೊಂದಲವಷ್ಟೇ ಆಗುತ್ತೆ. ಸರ್ಕಾರ ಸರಿಯಾಗಿ ಕೆಲಸ ಮಾಡೋಕೆ ಆಗಲ್ಲ. ಪರಮೇಶ್ವರ್ ಹೇಳೋದ್ರಲ್ಲಿ ಸತ್ಯ ಇದೆ. ಆದ್ರೆ ಪದೇ ಪದೇ ಕೇಳಿ ಬರ್ತಾ ಇರೋ ಸಿಎಂ ಬದಲಾವಣೆಯ ಚರ್ಚೆಯಿಂದಾಗಿ ಅಹಿಂದ ವರ್ಗವು ಕೆರಳಿದಂತೆ ಕಾಣಿಸ್ತಿದೆ. ಸಿದ್ದು ಬದಲಾವಣೆಗೆ ಅಹಿಂದ ವರ್ಗ ಆಕ್ರೋಶ. ರಾಹುಲ್ ಗಾಂಧಿಗೆ ಪತ್ರ ಚಳುವಳಿ ಆರಂಭ. ಮೈಸೂರಿನಲ್ಲಿ ಸಿದ್ದರಾಮಯ್ಯ ಅವರನ್ನೇ 5 ವರ್ಷ ಸಿಎಂ ಆಗಿ ಮುಂದುವರಿಸಬೇಕು ಎಂಬ ಪತ್ರ ಚಳುವಳಿ ಆರಂಭವಾಗಿದೆ. ರಾಹುಲ್ ಗಾಂಧಿಗೆ ನೇರವಾಗಿ ಪತ್ರ ಬರೆಯಲು ಅಹಿಂದ ಚಳುವಳಿಗಾರರು ನಿರ್ಧಾರ ಮಾಡಿದ್ದಾರೆ. ಕೆಲವು ಬುದ್ಧಿಜೀವಿಗಳು ಕೂಡ ಸಿದ್ದರಾಮಯ್ಯ ಪರವಾಗಿ ಹೈಕಮಾಂಡ್ ಮೊರೆ ಹೋಗಲು ನಿರ್ಧರಿಸಿದ್ದಾರಂತೆ. ಕಾಂಗ್ರೆಸ್ಸಿನಲ್ಲಿ ಅಧಿಕೃತವಾಗಿ ಅಧ್ಯಕ್ಷರು ಖರ್ಗೆ ಅವರೇ ಇರಬಹುದು. ಆದರೆ ಕಾಂಗ್ರೆಸ್ಸಿನಲ್ಲಿ ಹೈಕಮಾಂಡ್ ಎಂದರೆ ಗಾಂಧಿ ಫ್ಯಾಮಿಲಿ, ಅದು ರಹಸ್ಯವೇನಲ್ಲ. ಹೀಗಾಗಿ ಅಹಿಂದ ಶಾಸಕರು, ಸಚಿವರು ನೇರವಾಗಿ ರಾಹುಲ್ ಗಾಂಧಿಗೆ ಪತ್ರ ಬರೀತಿದ್ದಾರೆ. ಹೈಕಮಾಂಡ್ ಹೇಳಿದ್ದನ್ನ ನಾವು ಫಾಲೋ ಮಾಡ್ತೇವೆ. ಸಿದ್ದರಾಮಯ್ಯ ಬೆನ್ನಿಗೆ ಅಹಿಂದ ಸಚಿವರು, ಶಾಸಕರು. ಆದವಾಗ ಅವ್ರು ಹೇಳ್ತಾ ಇರೋದು, ಎಲ್ಲರೂ ಹೇಳ್ತಾ ಇರೋದು, ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವ್ರು ತೆಗೆದು ನಮ್ಗೆ ಕೊಡ್ರಿ ಅಂತ ಯಾರೂ ಕ್ಲೈಮ್ ಮಾಡ್ತಾ ಇಲ್ಲ. ಯಾವ್ದಾದ್ರು ಸಂದರ್ಭ ಬಂದ್ರೆ ಅವಕಾಶ ಕೊಡಿ ಅಂತ ಕೇಳ್ತಾ ಇದಾರೆ. ತಪ್ಪೇನಿದೆ ಅದ್ರಲ್ಲಿ? ಯಾರಿಗೆ? ಹೈಕಮಾಂಡ್ ತೀರ್ಮಾನ ಮಾಡ್ತದೆ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿರ್ಬೇಕಾ, ಇನ್ನೊರು ಯಾರೋ ಮುಖ್ಯಮಂತ್ರಿ ಆಗ್ಬೇಕಂತ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ಕಾಂಗ್ರೆಸ್ ಪಕ್ಷದ ಬಲಗೈ ಬಂಟ್ರ ಜೊತೆಲಿ ಸಿದ್ದರಾಮಯ್ಯನವ್ರಿಗೂ ಎಲ್ಲರಿಗೂ, ನಾನು ಸುಧಾಕರ್ ಸಿದ್ದರಾಮಯ್ಯನವ್ರಿಗೂ ಬಲಗೈ ಬಂಟ್ರು, ಡಿ ಕೆ ಶಿವಕುಮಾರ್ ಅವ್ರಿಗೂ ಬಲಗೈ ಬಂಟ್ರು. ನಾವೆಲ್ಲರೂ ಫಾಲೋವರ್ಸ್ ಆಫ್ ಕಾಂಗ್ರೆಸ್ ಪಾರ್ಟಿ. ರೀ ಅವ್ರ ನಾಯಕತ್ವ ಬೇಕೇ ಬೇಕು, ಇಡೀ ರಾಜ್ಯಕ್ಕೆ ಬೇಕಾಗೈತೆ. ಅದ್ರಾಗ ಏನು ಅನ್ಡಿಸ್ಪ್ಯೂಟೆಡ್ ಸಿದ್ದರಾಮಯ್ಯ ಅವ್ರ ನಾಯಕತ್ವ ಅವ್ರ ರಾಜಕಾರಣದಲ್ಲಿ ಸಕ್ರಿಯವಾಗಿರಬೇಕು. ನನ್ನ ಪ್ರಕಾರ ಈ ಶುಡ್ ನಾಟ್ ರಿಟೈರ್ ಫ್ರಮ್ ಪೊಲಿಟಿಕ್ಸ್. ಇಸ್ ಲೀಡರ್ಶಿಪ್ ಇಸ್ ವೆರಿ ಇಂಪಾರ್ಟೆಂಟ್. ಅವ್ರು ಹೇಳ್ಬೋದು ಅದನ್ನ, ನಾವು ಒಪ್ಪಲ್ಲ. As long as he's healthy, as long as he's able to walk, as long as he's fair, ನನ್ನ ಪ್ರಕಾರ ಅವರು ರಾಜಕಾರಣದಿಂದ ಯಾವತ್ತು ಹೊರಗಡೆ ಉಳಿಬಾರ್ದು ಅಂತಕ್ಕಂಥ ನನ್ನ ವಾದ. ಸರ್, ಈಗ ಎಲ್ಲರೂ ಹೇಳೋದು ಅದೇ ಮಾತು, ಹೈಕಮಾಂಡ್ ಏನು ಹೇಳುತ್ತಾ ಅದನ್ನು ಎಲ್ಲರನ್ನೂ ಚಾಚು ತಪ್ಪದೆ ಪಾಲನೆಯನ್ನು ಮಾಡ್ತೀವಿ. ಮುಖ್ಯಮಂತ್ರಿಗಳು ಹೇಳಿದ ಮೇಲೆ ತಂಗಡಿಗೆ ಹೇಳಂಥ ಪ್ರಶ್ನೆ ಬರೋಂಗಿಲ್ಲ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಆ ರಾಜ್ಯದ ಅಧ್ಯಕ್ಷರು ಅವರೇ ಹೈಕಮಾಂಡ್ ಅನ್ನೋ ಹೊತ್ತಿನಾಗ ನಾವು ಹೈಕಮಾಂಡನ್ನು 3ರಷ್ಟು ಅವ್ರು ಹೇಳಿದ ಪಾಲನೆಯನ್ನು ಮಾಡ್ತೀವಿ. ಪರಮೇಶ್ವರ್, ಎಚ್.ಸಿ. ಮಹದೇವಪ್ಪ, ಯತೀಂದ್ರ ಸಿದ್ದರಾಮಯ್ಯ, ಎಂ.ಬಿ. ಪಾಟೀಲ್, ಭೈರತಿ ಸುರೇಶ್, ಸಂತೋಷ್ ಲಾಡ್, ಶಿವರಾಜ್ ತಂಗಡಗಿ ಇಂತಹ ನಾಯಕರೆಲ್ಲ ಸಿದ್ದರಾಮಯ್ಯ ಅವರೇ ನಮ್ಮ ಲೀಡರ್, ಅವರು ಮುಂದಿನ ಚುನಾವಣೆಗೂ ಬೇಕೇ ಬೇಕು ಅನ್ನೋ ಮೆಸೇಜ್ ಕೊಡ್ತಾ ಇದ್ರೆ ನೋ ರಿಯಾಕ್ಷನ್ ಅಂತ ತುಟಿ ಬಾಯಿಗೆ ಹೊಲಿಗೆ ಹಾಕೊಂಡವರು ಇದ್ದಾರೆ. ಅದ್ರ ವಿಚಾರ ಮಾತಾಡಲ್ಲ ಯಾರು, ಅದ್ರ ಬಗ್ಗೆ ನಾನು ಆಗ್ಲೇ ಮಾತಾಡಿದ್ದೀನಿ, ಈಗಲೂ ಅದೇ ಉತ್ತರ. ಸರ್, ಈಗ ಕಾಂಗ್ರೆಸ್ ಪಕ್ಷಕ್ಕೆ ಸಿದ್ದರಾಮಯ್ಯನವರು ಅನಿವಾರ್ಯ ಅಂತೇಳಿ ಅದು ಏನು ಮಾತಾಡೋದಿಲ್ಲ ಅದ್ರ ಬಗ್ಗೆ. ನೀನು ಸಿಎಂ ಬಗ್ಗೆ ಕೇಳಬೇಕು ಅಂತ ಬಹಳ ಹಿಂದೂ ಮುಂದಿದೆ, ನಾನೇನು ಹೇಳಲ್ಲ. ನೀನ್ ಮಾತಾಡೋದು ನಿನ್ ಪದ ತೆಗಿ ಅಂತಿದ್ದಂಗೆ ಸರಿ ಕಮ್ಮ ಗೊತ್ತಾಗಲ್ವಾ? ಹಂಗೆ ನಿಂದು, ಅದರಿಂದ ನಾನು ನಿನ್ಗೇನು ಹೇಳಲ್ಲ. ಅಂದ ಹಾಗೆ ನವೆಂಬರ್ ಕ್ರಾಂತಿಯ ಹರಿಕಾರರೇ KN ರಾಜಣ್ಣ. ಆ ಮಾತು ಹೇಳಿದಾಗ ಸಚಿವರಾಗಿದ್ರು, ಈಗ ಮಾಜಿ ಸಚಿವರಾಗಿದ್ದಾರೆ.
ಅದು ಬಿಡಿ, ಬೇರೆ ಪ್ರಶ್ನೆ. ಒಂದಂತೂ ಸ್ಪಷ್ಟ, ಸಿದ್ದರಾಮಯ್ಯ ರಿಟೈರ್ ಆಗಲ್ಲ. 40 ವರ್ಷಕ್ಕೂ ಹೆಚ್ಚಿನ ರಾಜಕಾರಣದಲ್ಲಿ ಸಿದ್ದರಾಮಯ್ಯ ಮೊದಲಿಗೆ ಜನತಾ ಪರಿವಾರದಿಂದ ಶಾಸಕರಾಗಿದ್ದಾರೆ, ಸಚಿವರಾಗಿದ್ದಾರೆ, 2 ಬಾರಿ ಉಪಮುಖ್ಯಮಂತ್ರಿಯಾಗಿದ್ದಾರೆ. ಆ ನಂತರ ಕಾಂಗ್ರೆಸ್ಸಿಗೆ ಬಂದು 2 ಬಾರಿ ವಿರೋಧ ಪಕ್ಷದ ನಾಯಕ, 2 ಬಾರಿ ಮುಖ್ಯಮಂತ್ರಿಯಾಗಿದ್ದಾರೆ. 3ನೇ ಬಾರಿ ಇದೇ ನನ್ನ ಕೊನೆಯ ಚುನಾವಣೆ ಎಂದು ಹೇಳಿ ಮತ್ತೆ ಅಖಾಡಕ್ಕಿಳಿದಿದ್ದಾರೆ. ಸೋತಿದ್ದಾರೆ, ಗೆದ್ದಿದ್ದಾರೆ, ಮತ್ತೊಂದು ಚುನಾವಣೆಗೆ ಸಿದ್ಧರಾಗ್ತಿದ್ದಾರೆ. ಆದ್ರೆ ಇದೆಲ್ಲವೂ ಅಟೆನ್ಷನ್ ಡೈವರ್ಟ್ ಪಾಲಿಟಿಕ್ಸ್ ಅಂತಿದ್ದಾರೆ ಬಿಜೆಪಿ ಲೀಡರ್ಸ್. ಸಿಎಂ ಚೇಂಜ್ ಅಟೆನ್ಷನ್ ಡೈವರ್ಟ್ ತಂತ್ರವಾ? ಯಾರು ಮುಖ್ಯಮಂತ್ರಿ ಆಗಿರಬೇಕು, ಯಾರು ಇರಬಾರ್ದು, ಯಾರನ್ನು ಉಳಿಸ್ಬೇಕು, ಇದು ನಮ್ಮ ಕೆಲಸ ಅಲ್ಲ. ಆಡಳಿತ ಪಕ್ಷದಲ್ಲಿ ಅವರೇ ಹೊತ್ತು ಸಚಿವರು, ಶಾಸಕರೇ ಹೊತ್ತು ದಿನ ಬೆಳಗಾದ್ರೆ ಹೊತ್ತು ಬಡ್ದಾಡ್ತಾ ಇದ್ದಾರೆ. ಭಾರತೀಯ ಜನತಾ ಪಾರ್ಟಿಗಾಗಲಿ, ರಾಜ್ಯದ ಜನತೆಗಾಗಲಿ ಸಿದ್ದರಾಮಯ್ಯನವ್ರು ಮುಖ್ಯಮಂತ್ರಿಯಾಗಿ ಮುಂದುವರಿತಾರ ಅಥವಾ ಸಿದ್ದರಾಮಯ್ಯನವ್ರು ಇಳಿಸಿ ಯಾರು ಮುಖ್ಯಮಂತ್ರಿ ಆಗ್ತಾರೆ, ಇದು ಯಾವುದರ ಬಗ್ಗೆನೂ ಕೂಡ ಆಸಕ್ತಿ ಇಲ್ಲ. ನನಗನ್ಸುತ್ತೆ ಉದ್ದೇಶಪೂರ್ವಕವಾಗಿ ಜನರ ದೈನಂದಿನ ಸಮಸ್ಯೆಗಳಿಂದ ಬೇರೆ ಕಡೆಗೆ ವಿಷಯಾಂತರ ಮಾಡೋಕ್ಕೋಸ್ಕರನೇ ಇವರುಗಳು ದಿನಕ್ಕೊಂದು ವಿವಾದವನ್ನು ಹುಟ್ಟುಹಾಕ್ತಿದ್ದಾರೆ ಅಂತ ಅನಿಸುತ್ತೆ. ಇದೆಲ್ಲ ಕಾಂಗ್ರೆಸ್ ಒಳಗಿನ ಟೂಲ್ ಕಿಟ್ ರಾಜಕಾರಣದ ಪರಿಣಾಮವಾಗಿ, ಅದು ರಾಜಣ್ಣವ್ರ ಹೇಳಿಕೆ ಇರ್ಬೋದು, ಪ್ರಿಯಾಂಕ್ ಖರ್ಗೆ ಅವ್ರ ಹೇಳಿಕೆ ಇರ್ಬೋದು, ಯತೀಂದ್ರ ಸಿದ್ದರಾಮಯ್ಯನವ್ರ ಹೇಳಿಕೆ ಇರ್ಬೋದು, ಈ ರೀತಿ ಹೇಳಿಕೆಗಳು ಸಿದ್ದರಾಮಯ್ಯನವರೇ ಸ್ವತಃ ಕೊಡೋ ಹೇಳಿಕೆ ಇರ್ಬೋದು, ಇವೆಲ್ಲವೂ ಕೂಡ ಜನರ ದೈನಂದಿನ ಸಮಸ್ಯೆಗಳಿಂದ ವಿಷಯಾಂತರ ಮಾಡೋಕೆ ಮಾಡ್ತಿರ್ತಕ್ಕಂಥ ಷಡ್ಯಂತ್ರ ರಾಜಕಾರಣದ ಭಾಗ ಅನ್ನೋದು ನನಗೆ ಅನುಮಾನ ಮತ್ತು ಆರೋಪ. ಇದನ್ನ ಕೇಳ್ತಾ ಇದ್ರೆ ಇದು ಇರಬಹುದಲ್ವಾ ಅಂತನಿಸೋದು ಸಹಜ. ಆದ್ರೆ ಇದು ಆರೋಪವಷ್ಟೇ. ಫೈನಲ್ ಆಗಿ ಒಂದು ಮಾತು ಹೇಳಬೇಕಂದ್ರೆ ಇಷ್ಟೇ, ಸಿದ್ದರಾಮಯ್ಯ ರಿಟೈರ್ ಆಗಲ್ಲ. ನೋಡಿದ್ರಲ್ಲ, ಒಬ್ಬೊಬ್ಬರದ್ದು ಒಂದೊಂದು ಕನಸು. ಆ ಕನಸುಗಳಿಗೆ ಡೈನಮೇಟ್ ಇಡೋರದ್ದು ಇನ್ನೊಂದು ಪ್ಲಾನ್, ಅದಕ್ಕೆ ನೀರು ಸುರಿಯೋರದ್ದು ಇನ್ನೊಂದು ಪ್ಲಾನ್. ಈ ಪ್ಲಾನ್ಗಳ ನಡುವೆನೇ ನವೆಂಬರ್ ಎಂಟ್ರಿ ಕೊಟ್ಟಾಗಿದೆ. ಮುಂದೆ ಏನಾಗುತ್ತೆ ಕಾದ್ ನೋಡೋಣ. ಇದಾಗಿತ್ತು ಈ ಹೊತ್ತಿನ ಗ್ಯಾರಂಟಿ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.